ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಮ್ ಕೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಟ್ರಿಕ್ನ ಬಗ್ಗೆ ಹೇಳ್ಕೊಡೋಕ್ಕೆ ಹೊರಟಿದ್ದೀನಿ. ಆ ಟ್ರಿಕ್ಕು ಏನು ಅಂತ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿರ್ತೀರ, ಅದನ್ನು ನೀವು ಡ್ಯುಯಲ್ ಅಪ್ಲಿಕೇಶನ್ ಆಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂದರೆ ಎರಡೆರಡು ಅಪ್ಲಿಕೇಶನ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀರ. ಅದು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಎಕ್ಸಾಂಪಲ್ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಪು, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಎರಡೆರಡು ಸಲ ಇನ್ಸ್ಟಾಲ್ ಮಾಡ್ಕೊಂಡು ಡ್ಯುಯಲ್ ಆ್ಯಪ್ಸಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಗೊತ್ತಿರಲ್ಲ. ಅದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಲ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಾವು ಅಪ್ಲೋಡ್ ಮಾಡುವ ಯಾವುದೇ ವಿಡಿಯೋ ಆದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಯಾವುದು ಡ್ಯುಯಲ್ ಆ್ಯಪ್ಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ಆಲ್ರೆಡಿ. ನೀವು ಆ ಆ್ಯಪ್ ಮೇಲೆ ನೀವು ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ನಾನು ವಾಟ್ಸಪ್ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ, ನೋಡ್ತಾ ಇರ್ಬೋದು ನೀವು. ಕೆಳಗಡೆ ಆಪ್ಷನ್ ಬಂದಿದೆ ನೋಡಿ, ಆ್ಯಪ್ ಇನ್ಫೋ, ವಿಡಿಯೋ ಮತ್ತು ಆ್ಯಪ್ ಕ್ಲೋನು, ರಿಮೂವ್, ಅನ್ಇನ್ಸ್ಟಾಲು, ಮತ್ತು ಮೇಲ್ಗಡೆ ನೀವು ಯಾರ್ಯಾರು ಮೆಸೇಜ್ ಮಾಡ್ತೀರಾ ರೀಸೆಂಟಾಗಿ ಅವ್ರದ್ದು ಆಪ್ಷನ್ ಬರುತ್ತೆ, ಅದು ಗೊತ್ತಿರೋದೆ. ಅಲ್ಲಿ ಆ್ಯಪ್ ಕ್ಲೋನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಮೇನ್ ಸ್ಕ್ರೀನಲ್ಲಿ ಬಂದಿರುತ್ತೆ ಒಬ್ಬೊಬ್ಬರಿಗೆ. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಒಂದು ಡ್ಯುಯಲ್ ಆ್ಯಪ್ ಕ್ರಿಯೇಟ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಮೇನ್ ಸ್ಕ್ರೀನಲ್ಲಿ ಬಂದಿಲ್ಲ ಅಂದರೆ, ಒಂದೊಂದು ಡಿವೈಸಲ್ಲಿ ಅಥವಾ ಹಳೆ ಮೊಬೈಲಲ್ಲಿ ಮೇನ್ ಸ್ಕ್ರೀನಲ್ಲಿ ಬಂದಿರಲ್ಲ. ಅದರಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ. ನೋಡಿ, ನನ್ನ ಒಂದು ಮೊಬೈಲ್ ಸೆಟ್ಟಿಂಗ್ ಹೋಗ್ತಾಯಿದ್ದೀನಿ. ಮೊಬೈಲ್ ಸೆಟ್ಟಿಂಗಲ್ಲಿ ನೀವು ಮೇಲ್ಗಡೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಡ್ಯುಯಲ್ ಆ್ಯಪ್ ಅಂತ ಸರ್ಚ್ ಮಾಡಿ, ಡ್ಯುಯಲ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಇದು ಬಂದುಬಿಟ್ಟು ಡ್ಯುಯಲ್ ಆ್ಯಪು ಹಳೆ ಮೊಬೈಲ್ಗಳಲ್ಲಿ ಡ್ಯುಯಲ್ ಆ್ಯಪ್ ಅಂತ ಬರುತ್ತೆ. ಮತ್ತು ಹೊಸ ಡಿವೈಸಲ್ಲಿ ಬೇಕು ಅಂದರೆ ಆ್ಯಪ್ ಇವಾಗ ರೀಸೆಂಟಾಗಿ ಲಾಂಚ್ ಆಗಿರೋ ಡಿವೈಸಲ್ಲಿ ಆ್ಯಪ್ ಕ್ಲೋನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೀವು ಆ್ಯಪ್ ಕ್ಲೋನ್ ಅಂತ ಸರ್ಚ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಮೇಲೆ ಇಲ್ಲೇ ಬಂದಿದೆ ಆ್ಯಪ್ ಕ್ಲೋನ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿರೋ ಆ್ಯಪ್ಗಳು ಯಾವುದು ಡ್ಯುಯಲ್ ಆ್ಯಪ್ಸ್ ಮಾಡ್ಕೊಳೋಕ್ಕೆ ಒಂದು ಎಲಿಜಿಬಲ್ ಇದೆ ಅಂತ ಈ ಒಂದು ಲಿಸ್ಟಲ್ಲಿ ತೋರಿಸುತ್ತೆ. ನಿಮಗೆ ಯಾವುದು ಅಪ್ಲಿಕೇಶನ್ ಬೇಕೋ ಅದನ್ನು ನೀವು ಇನ್ಸ್ಟಾಲ್ ಮಾಡೋ ಡ್ಯುಯಲ್ ಆ್ಯಪ್ಸಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಯಾವ ಅಪ್ಲಿಕೇಶನ್ ಬೇಕೋ ಅದ್ರ ಮೇಲೆ ನೀವು ಒಂದು ಟಿಕ್ನ ಮಾಡಿದ್ರೆ ಆ ಅಪ್ಲಿಕೇಶನ್ ಡ್ಯುಯಲ್ ಆ್ಯಪಿಗೆ ಕನ್ವರ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನಾನು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ, ವಾಟ್ಸಪ್ ಡ್ಯುಯಲ್ ಆ್ಯಪ್ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಡೂಪ್ಲಿಕೇಟೆಡ್ ಐಕಾನ್ ಆ್ಯಡೆಡ್ ಅಂತ. ಇವಾಗ ಮೇನ್ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ, ನಿಮಗೆ ವಾಟ್ಸಪ್ ಬಂದಿದೆ ನೋಡಿ ಫ್ರೆಂಡ್ಸ್. ಮೇನ್ ಸ್ಕ್ರೀನಲ್ಲಿ ವಾಟ್ಸಪ್ಪು ಡ್ಯುಯಲ್ ಆ್ಯಪ್ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು ಇಲ್ಲಿ. ನೀವು ಇದೇ ಥರ ಯಾವ ಅಪ್ಲಿಕೇಶನ್ ಬೇಕೋ ಅದನ್ನು ಡ್ಯುಯಲ್ ಅಪ್ಲಿಕೇಶನ್ ಆಗಿ ಒಂದು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ಹಳೆ ಮೊಬೈಲಲ್ಲಿ ನೀವು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅಂದರೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪ್ಯಾರಲಲ್ ಸ್ಪೇಸ್ ಆಗಿರ್ಬೋದು, ಅದು ಇವಾಗ ಪ್ಲೇಸ್ಟೋರಲ್ಲಿ ಡಿಲೀಟ್ ಆಗಿದೆ. ಆಲ್ಟರ್ನೇಟಿವ್ ಆ್ಯಪ್ಸ್ಗಳು ಇದ್ದಾವೆ ಸ್ನೇಹಿತರೆ ಡ್ಯುಯಲ್ ಆ್ಯಪ್ಸ್ಗೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಇವಾಗ ರೀಸೆಂಟಾಗಿ ಏನು ರಿಲೀಸ್ ಆಗ್ತಾಯಿದೆ ಹೊಸ ಮೊಬೈಲ್ಗಳಲ್ಲಿ, ಅದರಲ್ಲಿ ಡ್ಯುಯಲ್ ಆ್ಯಪ್ಸ್ ಅಂತ ಅವರೇ ಕಂಪ್ನಿ ಕಡೆಯಿಂದನೇ ಒಂದು ಫೀಚರ್ನ ಆ್ಯಡ್ ಮಾಡಿ ಮೊಬೈಲ್ನ ಲಾಂಚ್ ಮಾಡಿರ್ತಾರೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.